ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಇಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಅರ್ಜುನನಿಗೆ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವದಿಂದ ಮುಕ್ತನಾಗು, ಚಿಂತೆ ಇಲ್ಲದವನಾಗು, ಆತ್ಮದಲ್ಲಿ ನಿಷ್ಠನಾಗು ಅಂತ ಹೇಳ್ತಾನೆ. ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 46ನೇ ಶ್ಲೋಕ. ಯಾವನಾರ್ಥ ಉಪಧಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಈ ಶ್ಲೋಕದ ಅರ್ಥ, ಎಲ್ಲ ಕಡೆಗಳಿಂದಲೂ ಪರಿಪೂರ್ಣವಾದ ಜಲಾಶಯವು ಪ್ರಾಪ್ತವಾದ ಮೇಲೆ ಚಿಕ್ಕ ಜಲಾಶಯದಲ್ಲಿ ಎಷ್ಟು ಪ್ರಯೋಜನವಿರುತ್ತದೆಯೋ ಬ್ರಹ್ಮತತ್ವವನ್ನು ತಿಳಿದಿರುವ ಬ್ರಾಹ್ಮಣನಿಗೆ ಸಮಸ್ತ ವೇದಗಳಲ್ಲಿ ಅಷ್ಟೇ ಪ್ರಯೋಜನ ಇರುತ್ತೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕ ಒಂಥರ ಒಗಟಿನಂತಿದೆ. ನೇರವಾಗಿ ನೋಡಿದರೆ ಅರ್ಥ ತಿಳಿಯಲ್ಲ. ಅದನ್ನು ಸ್ವಲ್ಪ ಬಿಡಿಸಿ ಹೀಗೆ ಹೇಳ್ಬೋದು. ಈ ಶ್ಲೋಕದ ಭಾವ ಅರ್ಥ ಏನಂದರೆ, ಒಂದು ಬಾವಿ ತೋಡಿ ಅದರಲ್ಲಿ ಬರುವ ನೀರಿನಿಂದ ಏನು ಪ್ರಯೋಜನವಾಗುತ್ತೋ ಆ ಎಲ್ಲ ಪ್ರಯೋಜನಗಳ ಜೊತೆಗೆ ಇನ್ನೂ ಅನೇಕ ಪ್ರಯೋಜನಗಳನ್ನು ತುಂಬಿ ಹರಿಯುವ ನೀರಿನ ನೆಲೆ ಕೊಡುತ್ತೆ. ಅಂದರೆ ಜ್ಞಾನವಿಲ್ಲದೆ ಕರ್ಮವನ್ನು ಮಾಡುವವನ ಸ್ಥಿತಿ ಮನೆಯಲ್ಲಿ ಕಷ್ಟಪಟ್ಟು ಬಾವಿ ತೋಡಿ ಅದರಿಂದ ನೀರು ಸೇದಿದಂತೆ. ಆದರೆ ಭಗವಂತನನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡವನ ಸ್ಥಿತಿ ತುಂಬಿ ಹರಿಯುವ ನೀರಿನ ನೆಲೆಯ ದಡದಲ್ಲಿದ್ದಂತೆ. ಅವನು ಎಲ್ಲದರಲ್ಲಿ ಭಗವಂತನನ್ನು ಕಾಣ್ತಾನೆ. ಬ್ರಹ್ಮಜ್ಞಾನಿ ಸದಾ ನಿರ್ಮಲವಾಗಿ ತುಂಬಿ ಹರಿಯುವ ನೀರಿನ ಪಕ್ಕದಲ್ಲಿ ನಿಂತಂತೆ. ಈ ಶ್ಲೋಕದಲ್ಲಿ ಬ್ರಾಹ್ಮಣ ಎನ್ನುವ ಪದ ಬಂದಿದೆ. ಇದನ್ನು ಬ್ರಾಹ್ಮಣ ಜಾತಿ ಎಂದು ಪರಿಗಣಿಸಿದರೆ ಈ ಶ್ಲೋಕದ ಅರ್ಥ ತಿಳಿಯಲ್ಲ. ವೇದ ಗ್ರಂಥಗಳಲ್ಲಿ ಎಲ್ಲೂ ಜಾತಿಯ ಬಗ್ಗೆ ಪ್ರಸ್ತಾಪವಿಲ್ಲ. ಜಾತಿ ವ್ಯವಸ್ಥೆ ನಂತರ ಮನುಷ್ಯ ಮಾಡಿಕೊಂಡಿರೋದಷ್ಟೇ. ಬ್ರಾಹ್ಮಣ ಅಂದರೆ ಬ್ರಹ್ಮ ಅಣತೀತ, ಅಂದರೆ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡವ ಎಂದರ್ಥ. ಬ್ರಹ್ಮ ಅಂದರೆ ಎಲ್ಲಕ್ಕಿಂತ ದೊಡ್ಡದಾದದ್ದು. ಆಗಿನ ಕಾಲದಲ್ಲಿ ಯಾರು ಬೇಕಾದರೂ ವೇದಗಳ ಅಧ್ಯಯನ ಮಾಡಿ ಬ್ರಾಹ್ಮಣರಾಗ್ಬೋದಿತ್ತು. ಅವರವರ ಆಸಕ್ತಿ ಹೇಗಿರುತ್ತೋ ಹಾಗೆ. ಆದರೆ ಜಾತಿ ವ್ಯವಸ್ಥೆ ಇರಲಿಲ್ಲ. ಜಾತಿ ವ್ಯವಸ್ಥೆ ಇದ್ದಿದ್ದರೆ ಬ್ರಾಹ್ಮಣರಾದ ದ್ರೋಣರು ಕ್ಷತ್ರಿಯರಾಗ್ತಾ ಇರಲಿಲ್ಲ, ವಾಲ್ಮೀಕಿಗಳು ಮಹರ್ಷಿಗಳಾಗ್ತಾ ಇರಲಿಲ್ಲ. ಅವರವರ ಜ್ಞಾನ ಮತ್ತು ಆಸಕ್ತಿ ಅಷ್ಟೇ ಜಾತಿ ಅಲ್ಲ. ಅಂದರೆ ಬ್ರಹ್ಮನನ್ನು ತಿಳಿದ ಜ್ಞಾನಿಗೆ ತುಂಬಿ ಹರಿಯುವ ನೀರಿನ ಫಲವಾದರೆ ಕರ್ಮಕನಿಗೆ ಬಾವಿಯ ಫಲ. ಬರೀ ಶಾಸ್ತ್ರಗಳನ್ನು ಓದಿ ಪಂಡಿತನಾದವನಿಗೆ ಸ್ವಲ್ಪ ಜ್ಞಾನವಿರುತ್ತೆ. ಆದರೆ ಭಗವಂತನ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಜ್ಞಾನಿಯ ಅನುಭವ ಅನಂತವಾಗಿರುತ್ತೆ. ಇದು ಈ ಶ್ಲೋಕದ ಭಾವಾರ್ಥ. ಮುಂದಿನ ಶ್ಲೋಕದಲ್ಲಿ ಕರ್ಮ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.